ಅವರು ಮೈಸೂರಿಗೆ ಸಿಎಂ, ಕರ್ನಾಟಕಕ್ಕೆ ಸಿಎಂ ಅರ್ಥ ಆಗ್ತಾ ಇಲ್ಲ. ಅವ್ರು ಟ್ರಾವೆಲ್ ನೋಡ್ತಾ ಇದ್ರೆ ಮೈಸೂರು ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಸ್ತಾ ಇದೆ. ಅವ್ರಿಗೆ ರಸ್ತೆಗಳ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ರಸ್ತೆಗಳ ಮೇಲೆ ಹೋದ್ರೆ ಬೆನ್ನು ನೋವು ಬರ್ತೈತೆ, ಸೊಂಟ ನೋವು ಬರ್ತೈತೆ, ಕಾಲ್ ನೋವು ಬರ್ತೈತೆ. ಅದಕ್ಕೆ ಅವರು ಹೆಲಿಕಾಪ್ಟರ್ ಅನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಜನ ನೀವು ಬೇಕಾದ್ರೆ ಸೊಂಟ ನೋವನ್ನ ಬರ್ಲಿ, ಕಾಲನ ಮುರ್ಕಳಿ, ಕೈಯನ್ನ ಮುರ್ಕಳಿ, ನಾನ್ ಸೇಫ್ ಇರ್ಬೇಕು. ನಾನ್ ಸೇಫ್ ಇದ್ರೆ ಆಯ್ತು, ನೀವೇನ್ ಬೇಕಾದ್ರೂ ಹಾಳಾಗೋಗಿ ಅಂತೇಳಿ ಅವರು ಹೆಲಿಕಾಪ್ಟರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ರಾಜ್ಯದ ಜನ ಇಡೀ ರಸ್ತೆಗಳು, ಕರ್ನಾಟಕದ ಎಲ್ಲಾ ರಸ್ತೆಗಳು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ರಸ್ತೆಗಳನ್ನು ನೋಡಿದ್ರೆ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾದ್ರೆ 2 ಗಂಟೆ 3 ಗಂಟೆ ಬೇಕು. ಆ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ. ಇನ್ನು ಬೆಂಗಳೂರು ಅಂತನೂ ಸುಮಾರು 15-16 ಜನ ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ದಿನನಿತ್ಯ ಬೆಂಗಳೂರಲ್ಲಿ ಗುಂಡಿ ಬಿದ್ದ ರಸ್ತೆಗಳನ್ನ ನೋಡ್ತಾ ಇದ್ದೀನಿ. ಅದಕ್ಕೆ ಅವ್ರಿಗೆ ಹಣ ಇಲ್ಲ. ನಾನ್ ಸಜೆಷನ್ ಕೊಡೋದು ಸಿದ್ದರಾಮಯ್ಯನವ್ರಿಗೆ, ಸೊ ಬೆಂಗಳೂರಲ್ಲೂ ನೀವು ಓಡಾಡಕ್ ಕಷ್ಟ, ಅಲ್ಲೂ ಯಾವ್ದಾನ ಒಂದು ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಅಲ್ಲೂ ಓಡಾಡಕ್ಕೆ ಮನೆಗೆ ಅಲ್ಲೆಲ್ಲ ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀರಿ. ಈ ದುಂದು ವೆಚ್ಚ ಮಾಡೋದೇ ಬದಲು ಇಲ್ಲಿ ಉತ್ತರ ಕರ್ನಾಟಕದ ಜನ ಕಬ್ಬು ಬೆಳೆ ಬೆಳೆದಿದ್ದಾರೆ, ಪರಿಹಾರ ಕೊಡಿ ಅಂದ್ರೆ 50 ರೂಪಾಯಿ ಕೊಡ್ತೀರಾ. ನಿಮ್ಮ ಹೆಲಿಕಾಪ್ಟರ್ಗೆ 47 ಕೋಟಿ ಕೊಡ್ತೀರಾ. ಯಾವ ನ್ಯಾಯ ಅಂತ ಕೇಳೋದು. ಅಲ್ಲೂ ಉದಾರತೆ ಬೇಕಲ್ಲ, ಕಬ್ಬು ಬೆಳೆಗಾರರಿಗೆ ಕೊಡಕ್ಕೆ. ಆ ಉದಾರತೆ ನಿಮ್ಮಲ್ಲಿ ಇಲ್ಲ. ಈಗ ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಸುಮಾರು 20 ಕೋಟಿಗೂ ಹೆಚ್ಚು ಹಣ ಡೈರೆಕ್ಟ್ ಆಗಿ, ಒಂದು 25-35 ಕೋಟಿ ಹಣ ಇಂಡೈರೆಕ್ಟ್ ಆಗಿ ಈ ಅಧಿವೇಶನಕ್ಕೆ ಖರ್ಚಾಗ್ತಾ ಇದೆ. ಆದ್ರೆ ಅಧಿವೇಶನದಲ್ಲಿ ಏನ್ ನಡೀತಾ ಇದೆ? ಡಿನ್ನರ್ ಪಾಲಿಟಿಕ್ಸ್, ರಾತ್ರಿ ಊಟ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ನೀವು ಮಂತ್ರಿಗಳು MLAಗಳನ್ನೆಲ್ಲ ಕೂಡ ಹಾಕೊಂಡು ನಿಮ್ಮ ಬಲ ಪ್ರದರ್ಶನ ಮಾಡಕ್ಕೋಸ್ಕರ, ನಿಮ್ಮ ಶಕ್ತಿಯನ್ನ ಹೈಕಮಾಂಡ್ಗೆ ತೋರ್ಸಕ್ಕೋಸ್ಕರ ಈ ಅಧಿವೇಶನನ ಯೂಸ್ ಮಾಡ್ತಾ ಇದ್ದೀರ. ದುಡ್ಡು ಯಾರ್ದು? ಸರ್ಕಾರದ್ದು. ನೀವು ಮಾಡ್ತಾ ಇರೋ ಕೆಲಸದಿಂದ ಯಾರು ಅಧಿವೇಶನದಲ್ಲಿ ಬಂದು ಮಂತ್ರಿಗಳು ಟೈಮ್ ಕೊಟ್ಟು ಅಸೆಂಬ್ಲಿಯಲ್ಲೇ ಕೂತ್ಕೊಂತ ಇಲ್ಲ. ಯಾರು ಇಡೀ ಅಸೆಂಬ್ಲಿಯಲ್ಲಿ ಎಲ್ಲಾ ಮಂತ್ರಿಗಳು ಪರ್ಫಾರ್ಮೆನ್ಸ್ 0, ಪಾರ್ಟಿಸಿಪೇಷನ್ ಕಡಿಮೆ. ತಯಾರಾಗಿ ಬರ್ಬೇಕಲ್ಲ, ಬೆಳಗ್ಗೆ ತಯಾರಿಲ್ಲ. ಏನೋ ಇಲ್ಲಿ ಬುರುಡೆ ಬಿಡಬೇಕು, ಬಿಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ನಡೀತಾ ಇರೋದು ಪೂರ್ತಿ ಪವರ್ ಪಾಲಿಟಿಕ್ಸ್. ಸಿದ್ದರಾಮಯ್ಯನ ಬಿಡೆ, ಡಿ ಕೆ ಶಿವಕುಮಾರ್ನ ಬಿಡೆ, ಸಿದ್ದರಾಮಯ್ಯನ ಕೊಡೆ, ಎರಡೇ ನಡೀತಾ ಇರೋದು ಇಲ್ಲಿ. ಬೆಳಗಾವಿ ಅಧಿವೇಶನದ ಫಲಪ್ರದ ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಅಧಿಕಾರದ ಕಿತ್ಕೊಳಕ್ಕೆ ಓದ್ತಾ ಇದ್ದಾರೆ. ಸಿದ್ದರಾಮಯ್ಯ ಚೇರ್ಗೆ ಫೆವಿಕೋಲ್ ಹಾಕೊಂಡು ಭದ್ರವಾಗಿ ಕೂತ್ಕೊಂತ ಇದ್ದಾರೆ. ಸಿದ್ದರಾಮಯ್ಯನ ಪರ ಅವ್ರ ಮಗ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ನಮ್ಮಪ್ಪನೇ 5 ವರ್ಷ. ಇಲ್ಲಿ ಡಿ ಕೆ ಬ್ರದರ್ಸ್ ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡುವಂತ ಕನಸನ್ನ ನಾನು ಕಾಣ್ತಾ ಇದ್ದೀನಿ. ಕನಸು ಅಂತ ಅವರು ಇದು ನೋಡ್ತಾ ಇದ್ರೆ ಯಾಕೋ ಕಾಂಗ್ರೆಸ್ ಪಾರ್ಟಿ ಒಂಥರ ಜನಗಳ ಪಾಲಿಗೆ ಸತ್ತೋಗಿದೆ.